ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಂತ್ರ ಪುರುಷ, ಸ್ತ್ರೀ ಕುಲೋದ್ಧಾರಕ, ಮಹಾಮಾನವತಾವಾದಿ ಅಪ್ಪ ಗುರು ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಗುರು ಬಸವ ಮಹಾಮನಯ ಪೂಜ್ಯರ ಪಾದಾರ ಬಿಂದಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸುತ್ತಾ ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ನಾವೆಲ್ಲರೂ ವೀರ ವಿರಾಗಿಣಿ ಶಿವಯೋಗಿಣಿ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ದೀವಿ. ಇದನ್ನ ಪೂಜ್ಯ ಮಾತಾಜಿಯವರು ರಚನೆ ಮಾಡಿರ್ತಕ್ಕಂಥ ಕಾದಂಬರಿ ತರಂಗಿಣಿ ಆಧಾರಿತವಾಗಿ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆ. ನಾವು ಎಲ್ಲಿ ಇದ್ವಿ ಅಂತಂದ್ರೆ, ನಿನ್ನೆ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ಅವರ ಇಬ್ರು ಮಾತುಕತೆ ಸಂಭಾಷಣೆ ನಡೆದಿತ್ತು. ಏನ್ ವಿಷಯ ಅಂತಂದ ನೋಡಿದಾಗ ಮಕ್ಕಳ ವಿಷಯ. ಲಿಂಗಮ್ಮಂದೇನಪ್ಪಾ ಅಂದ್ರೆ, ಮಕ್ಕಳಾದ್ರೇನೆ ನಮಗೆ ಜೀವನದಲ್ಲಿ ಮುಕ್ತಿ. ಸಮಾಧಾನ ಮಾಡ್ತಾನೆ ಲಿಂಗಮ್ಮಂದು ತೀರಾ ಅತಿರೇಕಕ್ಕೆ ಹೋಗ್ಬಿಟ್ಟಿರುತ್ತೆ. ಅಂದ್ರೆ ಅಷ್ಟು ವಾತ್ಸಲ್ಯಮಯಿ ಲಿಂಗಮ್ಮ. ತುಂಬಾ ಮಕ್ಕಳನ್ನ ಕಂಡ್ರೆ ತುಂಬಾ ಪ್ರೀತಿ. ಯಾರಿಗೂ ಮಕ್ಕಳು ಕಂಡ್ರೆ ಪ್ರೀತಿ ಇಲ್ಲ ಅಂತ ಹೇಳೋರು ಯಾರು ಇಲ್ವೇ ಇಲ್ಲ ಅಲ್ವಾ? ಎಲ್ರಿಗೂ ಮಕ್ಕಳು ಕಂಡ್ರೆ ಪ್ರೀತಿ. ಲಿಂಗಮ್ಮಂದು ಮಕ್ಕಳಾದ್ರೆ ನಮಗೆ ಜೀವನದಲ್ಲಿ ಸದ್ಗತಿ ಮುಕ್ತಿ ಅನ್ನೋದು. ನಮಗೆ ಮುಕ್ತಿ ಅನ್ನೋದ್ರ ಬಗ್ಗೆ ಓಂಕಾರ ಶೆಟ್ಟಿ ಅವ್ರು ಹೇಳ್ತಾರೆ ಅವಳಿಗೆ. ನಿಮಗೆ ಮುಕ್ತಿ ಅನ್ನೋದು ಸೇರಿಸ್ಕೊ. ಆ ವಾಕ್ಯದ ಹಿಂದೆ ನಮಗೆ ಅಲ್ಲ ನಿಮಗೆ, ಅಂದ್ರೆ ನಾವಿಬ್ರು ನಿಷ್ಕಲ್ಮಶವಾದ ಮಕ್ಕಳ ಮನಸ್ಥಿತಿಯನ್ನು ಹೊಂದದೆ ನಮ್ಮಲ್ಲಿರ್ತಕ್ಕಂಥ ತ್ರೈಮಲಗಳನ್ನ ಸುಜ್ಞಾನದ ಅಗ್ನಿಯಲ್ಲಿ ಸುಟ್ಟು ಸದ್ಗುರುವಿನ ಮಕ್ಕಳಾದಾಗ ಮಾತ್ರ ನಮಗೆ ಮುಕ್ತಿ ಸಿಗುತ್ತೆ. ಅದು ನಿಜವಾದ ಮುಕ್ತಿ ಅಂತ ಓಂಕಾರ ಶೆಟ್ಟಿ ಲಿಂಗಮ್ಮನಿಗೆ ಹೇಳ್ತಾರೆ. ಆದರೆ ಲಿಂಗಮ್ಮಂದು ಇದು ಎಲ್ಲ ನಿಮಗೆ ಹೇಳೋದಕ್ಕೆ ಮತ್ತೆ ಆಧ್ಯಾತ್ಮ ಜೀವನಕ್ಕೆ ಅದು ಭಗವಂತನ ದಾರಿಗೆ ಸರಿನೇ ಹೊರತು ಈ ಲೌಕಿಕ ಜನರ ನಡುವೆ ನಾವು ಬದುಕ್ತಾ ಇರ್ಬೇಕಾದ್ರೆ ಅದು ಸಾಧ್ಯ ಇಲ್ಲ. ನಾವು ಮಕ್ಕಳಾದ್ರೆ ಅದನ್ನ ನಾವು ಜನರಿಗೆ ತೋರಿಸ್ಲಿಕ್ಕೆ ಆಗಲ್ಲ ಅನ್ನೋದು ಲಿಂಗಮ್ಮನ ವಾದ. ನೀವೇನೋ ಹೇಳ್ಬಿಟ್ರಿ. ಮತ್ತೆ ಇನ್ನೊಂದು ಉಪಾಯ ಹೇಳ್ತಾನೆ ಓಂಕಾರ ಶೆಟ್ಟಿ. ನೋಡು ಲಿಂಗ, ಇವಾಗ ನಮಗ್ ಮಕ್ಕಳಾದ್ರೆ ಮಕ್ಕಳದ ನೋವು ನಲಿವು ಎಲ್ಲವನ್ನು ನಾವು ಉಣ್ಬೇಕಾಗತ್ತೆ. ನೀವು ಬೇರೆಯವ್ರ ಮಕ್ಕಳನ್ನ ನೋಡಿದಾಗ ಅಂದ್ರೆ ವಿಶಾಲ ಮನೋಭಾವನೆ ಬೆಳೆಸ್ಕೊ. ನೀನು ಎಲ್ಲ ಮಕ್ಕಳನ್ನು ಕೂಡ ನಮ್ಮ ಮಕ್ಕಳನ್ನೇ ಅಂತ ನಾವು ನೋಡಿದಾಗ ಅವ್ರನ್ನ ಮುದ್ದು ಮಾಡ್ತೀವಿ, ಪ್ರೀತಿ ಮಾಡ್ತೀವಿ, ಅವ್ರಿಗೆ ಏನೆಲ್ಲ ತಿನ್ನಿಸ್ತೀವಿ. ಮತ್ತೆ ಅವರು ಅಳ್ಳಿಕ್ ಪ್ರಾರಂಭ ಮಾಡಿದ್ರೆ ಅವ್ರ ತಂದೆ ತಾಯಿ ಹತ್ರ ಒಪ್ಪಿಸ್ಬಿಡ್ತೀವಿ ಅಲ್ವಾ? ಅವಾಗ ಅವುಗಳ ನೋವು ನಮಗೆ ಆಗೋದಿಲ್ಲ, ಬರೀ ನಮಗೆ ನಲಿವು ಮಾತ್ರ ಇರುತ್ತೆ. ಅದು ಇನ್ನೂ ಒಳ್ಳೇದಲ್ವಾ ಲಿಂಗ ಅಂತ ಓಂಕಾರ ಶೆಟ್ಟಿ ಅವರು ಹೇಳ್ತಾರೆ. ಇಲ್ಲ ನೋಡಿ, ಮತ್ತೆ ಲಿಂಗಮ್ಮ ಹೇಳ್ತಾಳೆ, ಇವಾಗ ಯಾವುದೋ ಒಂದು ಉದ್ಯಾನವನ ನಾವು ನೋಡ್ಕೊಳ್ತಾ ಇದೀವಿ ಅಂತ ತಿಳ್ಕೊರಿ. ಯಾರ್ದೋ ಗಾರ್ಡನ್ ನಾವು ನೋಡ್ಕೊಳಿಕ್ ಹೋಗ್ತೀವಿ. ಅಲ್ಲಿ ಹೋಗಿ ಒಂದಿಷ್ಟು ಟೈಮ್ ಅಂತ ಇರುತ್ತೆ ಆ ಉದ್ಯಾನವನ ನೋಡ್ಕೊಳ್ಳಿಕ್ಕೆ. ಇಂತಿಷ್ಟು ಟೈಮ್ಗೆ ಹೋಗಿ ನಮ್ ಕೆಲಸ ಮಾಡಿ ಮುಗಿಸಿ ಬಂದ್ಬಿಡ್ತೀವಿ. ಸೊ ಇನ್ನು ಉಳಿದ ಟೈಮಲ್ಲಿ ನಾವು ಆ ಉದ್ಯಾನದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೊ ಅದೇ ನಮ್ದೇ ಗಾರ್ಡನ್ ಆದಾಗ ನಾವು ಪ್ರೀತಿಯಿಂದ ತುಂಬಾ ಒಂದು ಕಾಳಜಿಯಿಂದ ನಾವು ನೋಡ್ಕೊಳ್ತೀವಿ. ಹಾಗೆ ಮಕ್ಕಳು ಅನ್ನೋದು ನಮ್ಮ ಮಕ್ಕಳಾದ್ರೆ, ಇವಾಗ ಮಕ್ಕಳು ಅಂದ್ರೆ ಬರೀ ನೋವು ಇರಬಾರ್ದು, ನಲಿವು ಅಷ್ಟೇ ಇರ್ಬೇಕು ಅನ್ನೋದು ನಿಮ್ ತಪ್ಪು. ಇವಾಗ ಮಕ್ಕಳು ನೋವು ನಲಿವು ಎರಡನ್ನೂ ಉಣ್ಬೇಕು, ಅವಾಗ ನಮಗೆ ಸದ್ಗತಿ ಸಿಗೋದು. ಅದು ತುಂಬಾ ನಿಜವಾದ ಪ್ರೀತಿ. ನಮ್ಮ ಮಕ್ಕಳಾದ್ರೆ ನಮಗೆ ಅಪ್ಪ ಅಮ್ಮ ಅಂತ ಹೇಳಿ ಪ್ರೀತಿಯಿಂದ ಕೂಗ್ತವೆ, ಮುದ್ದು ಮಾಡ್ತವೆ. ಇನ್ನೊಬ್ರ ಮಕ್ಕಳು ನಮಗೆ ಯಾವಾಗ್ಲೂ ಅಮ್ಮ ಅಂತ ಕರೆಯೋದಿಲ್ಲ, ಚಿಕ್ಕಮ್ಮ ಚಿಕ್ಕಪ್ಪ ಅತ್ತೆ ಮಾವ ಅಂತ ಕರಿತವೆ ಹೊರತು ಅಪ್ಪ ಅಮ್ಮ ಅಂತ ಕರೆಯೋದಿಲ್ಲ. ಕರೆಸ್ಕೊಂಡಾಗ ಮಾತ್ರ ನಮಗೆ ಮುಕ್ತಿ ಅನ್ನೋದು ಲಿಂಗಮ್ಮನ ಹಠ. ಎಷ್ಟು ಸಮಾಧಾನ ಮಾಡಿದ್ರು ಕೇಳಲ್ಲ ಲಿಂಗಮ್ಮ. ಆಯ್ತು ಲಿಂಗ, ನಿನ್ನ ಪ್ರೀತಿ ವಾತ್ಸಲ್ಯವನ್ನ ನಾನಿವತ್ತು ಅದನ್ನ ಕಟ್ಟಿ ಹಾಕೋದಿಕ್ ಆಗೋದಿಲ್ಲ. ನಂದಂತರೂ ಈ ರೀತಿ ಭಗವಂತ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ನಾವು ಇದೇ ರೀತಿ ಜೀವನ ಮಾಡ್ಕೊಂಡು ಮಕ್ಕಳ ತರ ಅಂದ್ರೆ ಸದ್ಗುರುವಿನ ಮಕ್ಕಳ ತರ ಜೀವನ ಮಾಡ್ಬೇಕು ಅಂತ ನಂದು
ಆದ್ರೆ ನಿನಗ್ ಮಕ್ಕಳು ಬೇಕೇ ಬೇಕನ್ನೋದ್ರಾದ್ರೆ ಅದು ಭಗವಂತನ ಮೇಲೆ ಇಚ್ಛೆ. ಭಗವಂತನ ಇಚ್ಛೆ ಹೇಗಿರುತ್ತೆ ಹಾಗೆ ಆಗ್ಲಿ, ಅದನ್ನ ನಿನ್ ಮೇಲೆ ಬಿಡ್ತೀನಿ ಅಂತ ಹೇಳಿದಾಗ, ಇಲ್ಲ ನಾನು ಗುರುಗಳ ಹತ್ರ ಹೋಗಿ ನಾನು ಕೇಳ್ತೀನಿ, ನಾವಿಷ್ಟು ಭಕ್ತಿ ಮಾಡ್ತೀವಿ, ಭಗವಂತನ ಧ್ಯಾನ ಮಾಡ್ತೀವಿ, ಯಾಕೆ ನಮಗೆ ನಮ್ಮ ಮೇಲೆ ಕರುಣೆ ಇಲ್ಲ ಭಗವಂತನಿಗೆ ಅಂತ ನಾನು ಗುರುಗಳ ಹತ್ರ ಕೇಳ್ತೀನಿ, ನನ್ನನ್ನ ಅಲ್ಪಮತಿ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ ಗುರುಗಳು ಅಂತ ತೀರ್ಮಾನ ಮಾಡ್ತಾಳೆ. ಇನ್ನ 2ನೇ ಅಧ್ಯಾಯ ಸಾತ್ವಿಕ ಸಂಸಾರ. ಸಾತ್ವಿಕ ಸಂಸಾರದಲ್ಲಿ ಮಾತಾಜಿಯವರು ಉಡುತಡಿಯ ಬಗ್ಗೆ ನಿಸರ್ಗ ಮತ್ತು ಪ್ರಕೃತಿಯ ಬಗ್ಗೆ ತುಂಬಾ ವರ್ಣನೆ ಮಾಡಿದ್ದಾರೆ. ನಿಸರ್ಗದ ಮಡಿಲಲ್ಲಿ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಹಚ್ಚ ಹಸಿರಿನ ಗಿಡ ಮರಗಳು, ಪ್ರಕೃತಿ ಸೌಂದರ್ಯವನ್ನ ವರ್ಣನೆ ಮಾಡ್ತಾ ಹೋಗ್ತಾರೆ. ಆ ಊರಿಗೆ ಒಳ್ಳೆ ಶ್ರೀಮಂತರು ಅಂತ ತಿಳ್ಕೊಂಡ್ರು ಪರವಾಗಿಲ್ಲ, ಅಷ್ಟು ಶ್ರೀಮಂತರು ಇರ್ತಾರೆ. ಯಾರು? ಓಂಕಾರ ಶೆಟ್ಟಿ ಅವರು ಮನೆತನ. ಅವರು ವ್ಯಾಪಾರಸ್ಥರಾಗಿರ್ತಾರೆ. ಓಂಕಾರ ಶೆಟ್ಟಿ ಮತ್ತು ಶಿವದೇವ ಶೆಟ್ಟಿ ಇಬ್ಬರು ಮಕ್ಕಳು. ಶಿವದೇವ ಶೆಟ್ಟಿ ಓಂಕಾರ ಶೆಟ್ಟಿ ಅವರ ಅಣ್ಣ, ಹಿರಿಯವನಾಗಿರ್ತಾನೆ. ಓಂಕಾರ ಶೆಟ್ಟಿ ಅವರು ಚಿಕ್ಕವರು. ಹೀಗೆ ಓಂಕಾರ ಶೆಟ್ಟಿ ಅವರಿಗೆ ಮದುವೆ ಆಗಿರುತ್ತೆ. ಇಬ್ರು ಅಣ್ಣ ತಮ್ಮಂದ್ರಲ್ಲಿ ಒಂದು ಭಿನ್ನಾಭಿಪ್ರಾಯ ಇರುತ್ತೆ. ಏನಪ್ಪಾ ಅಂದ್ರೆ, ಓಂಕಾರ ಶೆಟ್ಟಿ ಅವರು ಭಕ್ತಿ ಜೀವಿ, ಯಾವಾಗ್ಲೂ ಪೂಜೆ ಧ್ಯಾನ, ಇನ್ನೊಬ್ರಿಗೆ ಉಪಕಾರ, ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಅವ್ರಿಗೆ ಸಹಾಯ ಮಾಡಕ್ ಹೋಗೋದು, ಈ ರೀತಿ ಯಾವಾಗ್ಲೂ ಓದೋದ್ರಲ್ಲೇ ಧ್ಯಾನದಲ್ಲೇ ಮಗ್ನ, ದೇವಸ್ಥಾನಗಳಿಗೆ ಹೋಗೋದು, ಸತ್ಸಂಗಗಳಿಗೆ ಹೋಗೋದು, ಹೀಗೆ ಮಾಡ್ತಿರ್ತಾರೆ ಓಂಕಾರ ಶೆಟ್ಟಿ. ಸೊ ಓಂಕಾರ ಶೆಟ್ಟಿ ಅವರ ಸ್ವಭಾವ ಅವರ ಅಣ್ಣ ಶಿವದೇವ ಶೆಟ್ಟಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅಂದ್ರೆ ಹೇಗೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ತರ ಇದಾನೆ ಅನ್ನೋ ಅಭಿಪ್ರಾಯ ಶಿವದೇವ ಶೆಟ್ಟಿ ಅವರಿಗೆ ಇರುತ್ತೆ. ಓಂಕಾರ ಶೆಟ್ಟಿ ಅವ್ರ ಮೇಲೆ ಪ್ರೀತಿ ಇರುತ್ತೆ, ತಮ್ಮನ ಮೇಲೆ. ಸರಿ, ಇವತ್ತಲ್ಲ ನಾಳೆ ಸರಿ ಹೋಗ್ತಾನೆ, ದುಡಿತಾನೆ. ಅಂದ್ರೆ ವ್ಯಾಪಾರದಲ್ಲಿ ಯಾವಾಗ್ಲೂ ಲಾಭನೇ ನೋಡೋದು ಮನುಷ್ಯನ ಸಹಜ ಗುಣ ಅಲ್ವಾ? ಶಿವದೇವ ಶೆಟ್ಟಿನೂ ಹಾಗೆ ಇರ್ತಾರೆ. ಆದ್ರೆ ಓಂಕಾರ ಶೆಟ್ಟಿ ಹಾಗಿರೋದಿಲ್ಲ. ಎಲ್ಲದರಲ್ಲೂ ಕೂಡ ಭಗವಂತನನ್ನ ಕಾಣೋ ಪ್ರವೃತ್ತಿ ಅವ್ರದ್ದು. ಯಾವಾಗ್ಲೂ ಲಾಭ ನೋಡೋದಿಲ್ಲ ಅವರು. ಅಂದ್ರೆ ಗಿರಾಕಿಗಳ ಹಿತವನ್ನ ಯಾವಾಗ್ಲೂ ಬಯಸ್ತಕ್ಕಂತ ಸ್ವಭಾವ. ಹೀಗಿರ್ಬೇಕಾದ್ರೆ ಶಿವದೇವ ಶೆಟ್ಟಿ ಇರ್ಲಿ, ಇಂದಲ್ಲ ನಾಳೆ ಮದ್ವೆ ಆದ್ಮೇಲೆ ತಾನೇ ಸರಿ ಹೋಗ್ತಾನೆ, ಏನ್ ಮಾಡೋದು, ಸರಿ ಹೋಗ್ತಾನೆ ಬಿಡು ಇವತ್ತಲ್ಲ ನಾಳೆ ಅಂತ ತಿಳ್ಕೊಂಡು ಇನ್ನೇ ಊರಲ್ಲಿ ಲಿಂಗಮ್ಮ ಅನ್ನೋರ್ಗೆ ಮದ್ವೆನೂ ಆಗತ್ತೆ ಓಂಕಾರ ಶೆಟ್ಟಿ ಅವ್ರ ಜೊತೆ. ಸೊ ಅಷ್ಟೊತ್ತಿಗೆ ಅವ್ರ ತಂದೆ ತೀರ್ಕೊಂಡಿರ್ತಾರೆ. ಮದ್ವೆ ಮಾಡ್ಕೊಂಡು ಲಿಂಗಮ್ಮನು ಬರ್ತಾಳೆ ಮನೆಗೆ. ಹೀಗೆ ಸಂಸಾರ ನಡೀತಾ ಇರುತ್ತೆ. ಲಿಂಗಮ್ಮನವರು ಕೂಡ ತುಂಬಾ ಭಕ್ತಿ ಜೀವಿ, ಮತ್ತೆ ಗಂಡನಿಗೆ ಎಲ್ಲ ಕೆಲಸಗಳಲ್ಲಿ ಸಹಕಾರ ನೀಡ್ತಾ ಇರ್ತಾಳೆ. ಓಂಕಾರ ಶೆಟ್ಟಿ ಓದ್ತಾ ಕೂತ್ಕೊಂಡ್ರೆ, ಅವಾಗೆಲ್ಲ ಕರೆಂಟ್ ಇರ್ಲಿಲ್ರಿ ಅವಾಗಿನ ಕಾಲದಲ್ಲಿ, ದೀಪ ಹಚ್ಕೊಂಡು ಕೂತ್ಕೊಂಡು ಓದ್ತಾ ಇದ್ರು. ಸೊ ದೀಪದಲ್ಲಿ ಎಣ್ಣೆ ಮುಗಿದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಆ ದೀಪದ ಬತ್ತಿ ಚಾಚೋದು, ತಾನು ಕೂಡ ಕೇಳ್ತಾ ಕೂತ್ಕೊಳ್ಳೋದು, ಗಂಡ ಏನ್ ಓದ್ತಿರ್ತಾರಲ್ಲ ಓಂಕಾರ ಶೆಟ್ಟಿ ಅವರು ಕೇಳ್ತಾ ಸಂತೋಷ ಪಡೋದು, ಹೀಗೆ ನಡೆದಿತ್ತು ಅವರ ಜೀವನ. ಇದನ್ನೆಲ್ಲ ನೋಡ್ತಾ ಇದ್ರಲ್ಲ. ಶಿವದೇವ ಶೆಟ್ಟಿ ಅವರ ಹೆಂಡತಿ ಹೆಸರು ಗೌರಾಂಬೆ ಅಂತ. ಆಕೆಯನ್ನು ಕೂಡ ವ್ಯವಹಾರಸ್ಥೆ, ಅಂದ್ರೆ ವ್ಯವಹಾರ ಮನೋಭಾವದವಳು. ಅವಳು ಕೂಡ ಇವರಿಬ್ಬರನ್ನು ಕಂಡ್ರೆ ಆಗ್ತಾ ಇರಲ್ಲ. ಇನ್ನ ಓಂಕಾರ ಶೆಟ್ಟಿ ಅವ್ರದ್ದು ಮದ್ವೆ ಆಗೋಕ್ಕಿಂತ ಮೊದ್ಲು ಓಂಕಾರ ಶೆಟ್ಟಿ ಏನ್ ಮಾಡ್ತಾ ಇದ್ರು, ಅತ್ತಿಗೆಗೆ ಬೇಸರ ಆಗುತ್ತೆ, ಗೊತ್ತಾಗ್ತಿತ್ತು ಅವನ್ಗೆ, ನಾನು ಓದೋದು ಧ್ಯಾನ ಮಾಡೋದು ಇದೆಲ್ಲ ಇವ್ರಿಗೆ ಇಷ್ಟ ಆಗಲ್ಲ ಅಂತ ತಿಳ್ಕೊಂಡು ಬೇಗ ಓದೋದ್ ಮುಗಿಸ್ಕೊಂಡು ಬೇಗ ಹೋಗಿ ಪ್ರಸಾದ ಮಾಡಿ ತನ್ನ ಕೋಣೆಗೆ ಬಂದ್ಬಿಡ್ತಿದ್ದ ಮೊದ್ಲು. ಇನ್ನು ಮದುವೆ ಆದ್ಮೇಲೆ ಹೆಂಡತಿ ಬಂದ್ಲಲ್ಲ, ಹೆಂಡತಿ ಕಾಯ್ತಾ ಕೂತ್ಕೊಂಡಾಗ ಗೌರಾಂಬೆ ಪ್ರಸಾದ ಕರೆದಾಗ ಹೇಳ್ತಾಳೆ, ಅಕ್ಕ ನೀವು ಪ್ರಸಾದ ಮಾಡಿ ರೆಸ್ಟ್ ಮಾಡ್ಬಿಡಿ, ನಾನು ಇವರಿಗೆ ಪ್ರಸಾದ ಬಡಿಸಿ ಮುಂದಿನ ಕೆಲಸ ನಾನು ನೋಡ್ಕೊಳ್ತೀನಿ, ನೀವು ರೆಸ್ಟ್ ಮಾಡ್ಬಿಡಿ ಅಂತ ಹೇಳಿದಾಗ ನೀನೊಬ್ಳು. ಅವ್ರದ್ದಿಬ್ಬರದ ಸಂಭಾಷಣೆ ಮಾತಾಜಿ ಅವ್ರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅಂದ್ರೆ ಮೇಗಣದೇವ್ರು ಹೇಗಿರ್ತಾರೆ, ವಾರಿಗಿತ್ತಿಯರು ಅಂತ ಹೇಳ್ತಾರಲ್ಲ, ಮನೆಯಲ್ಲಿ ಒಬ್ರಿಗೊಬ್ರು ಅದು ಇರ್ತಾರೆ, ತುಂಬಾ ಹೊಂದಾಣಿಕೆಯಿಂದ ಸ್ವಂತ ಅಕ್ಕ ತಂಗಿ ತರ ಜೀವನ ಮಾಡೋರು ಸಿಗ್ತಾರೆ, ವಾರಿಗಿತ್ತಿಯರು ಸ್ವಭಾವದವರು ಕೂಡ ಸಿಗ್ತಾರೆ. ಇಲ್ಲಿ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ ಮಾತಾಜಿಯವರು. ಗೌರಾಂಬೆಗೆ ಲಿಂಗಮ್ಮನ್ ಕಂಡ್ರೆ ಆಗಲ್ಲ, ಅವಳು ಕೂಡ ಭಕ್ತಿ ಜೀವಿ. ಸರಿ ಆಯ್ತು ನೀವು ರೆಸ್ಟ್ ಮಾಡಿ ಅಂತ ಹೇಳಿದಾಗ, ಅಯ್ಯೋ ನೀನೊಬ್ಳು, ಗಂಡಸರಿಗೆ
ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾ ಹೋದ್ರೆ ಅಷ್ಟೇ ಹೆಣ್ಮಕ್ಳ ಗತಿ ಗಂಗಮ್ಮನೆ ಗತಿ ಅಂತ ಹೇಳ್ತಾಳೆ. ಏನಕ್ಕ ನೀವು ಹೀಗೆ ಹೇಳ್ತೀರಾ? ಇಂಥ ಪುಣ್ಯ ಪುರುಷನ ಸೇವೆ ಮಾಡೋದು, ಅವ್ರದ್ದು ಎಲ್ಲ ಬೇಕು ಬೇಡಗಳನ್ನ ನೋಡ್ಕೊಳ್ಳೋದು ನನ್ನಂತಹ ಸತಿಯ ಪಡ್ಕೊಂಡ್ಬಂದು ಭಾಗ್ಯ ಇದು, ಅದು ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡ್ ಮಾಡ್ತೀನಿ ಅಂತ ಲಿಂಗಮ್ಮ ಹೇಳಿದಾಗ ಗೌರಂಬೆ ಹೇಳ್ತಾಳೆ, ನೀನೊಬ್ಳು ಹುಚ್ಚಿ, ಅವನೊಬ್ನು ದೊಡ್ಡ ಸನ್ಯಾಸಿ ತರ ಆಡ್ತಾನೆ, ಮದ್ವೆ ಆದ್ರೂ ಯಾಕಾದ್ನು, ಸುಮ್ನೆ ಸನ್ಯಾಸಿ ಆಗಿದ್ರೆ ಚೆನ್ನಾಗಿರ್ತಿತ್ತು. ಅಂದ್ರೆ ಓಂಕಾರ ಶೆಟ್ಟಿ ಓದ್ತಾ ಕೂತಿರ್ತಾನೆ, ಧ್ಯಾನ ಮಾಡ್ತಾ ಕೂತ್ಕೊಂಡಾಗ ಲಿಂಗಮ್ಮ ಮುಂದೆ ಕೂತಿರ್ತಾಳೆ. ರೂಮಿಗೆ ಬಂದು ಮಾತಾಡ್ತಾ ಇರ್ಬೇಕಾದ್ರೆ ಜೋರಾಗಿ ಮಾತಾಡ್ತಾಳೆ ಅವರು ವಾರಗಿತ್ತಿ ಗೌರಾಂಬೆ, ಅವ್ರ ಅಕ್ಕ. ಅವಾಗ ಲಿಂಗಮ್ಮ ಹೇಳ್ತಾರೆ, ಅಕ್ಕ ಅಕ್ಕ ಜೋರಾಗಿ ಮಾತಾಡ್ಬೇಡಿ, ಧ್ಯಾನಕ್ಕೆ ಕೂತಿದ್ದಾರೆ, ಅವ್ರಿಗೆ ಭಂಗ ಆಗ್ಬಿಡುತ್ತೆ, ನೀವು ಹೋಗಿ ನಾನೆಲ್ಲ ನೋಡ್ಕೊಳ್ತೀನಿ, ನೀವು ಆರಾಮಾಗಿ ವಿಶ್ರಾಂತಿ ಮಾಡಿ ಅಂತ ತಿಳ್ಕೊಂಡು ಲಿಂಗಮ್ಮ ಹೇಳ್ತಾಳೆ. ಸರಿ ಗೌರಾಂಬೆ ಹೋಗ್ತಾಳೆ ರೂಮಿಂದ. ಆಯ್ತು, ನಿಮ್ ಹಣೆ ಬರಹ ನಾವೇನು ಮಾಡ್ಲಿಕ್ಕೆ ಆಗಲ್ಲ, ಒಳ್ಳೆ ಜೋಗ ಏನಿಗೆ ಒಳ್ಳೆ ಜೋಗತಿ ಗಂಟು ಬಿದ್ದಿ ನೀನು, ನಿನ್ನ ಹಣೆ ಬರಹ ಅಂತ ತಿಳ್ಕೊಂಡು ಗೊಣಗ್ತಾ ಹೋಗ್ಬಿಡ್ತಾಳೆ ಗೌರಂಬ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ ಯಾರು, ಓಂಕಾರ ಶೆಟ್ಟಿ. ಎಚ್ಚರ ಆಗಿರುತ್ತೆ, ಅವ್ರು ತುಂಬಾ ಜೋರಾಗಿ ಕೂಗೋದಕ್ಕೆ ಅವ್ರಿಗೆ ಎಚ್ಚರ ಆಗುತ್ತೆ. ಧ್ಯಾನದಿಂದ ಕೇಳಿಸ್ಕೊಂಡು ಕಣ್ ತೆಗೆದು ಹೇಳ್ತಾನೆ ಓಂಕಾರ ಶೆಟ್ಟಿ. ತುಂಬಾ ಸಂತೋಷ ಆಗುತ್ತೆ ಓಂಕಾರ ಶೆಟ್ಟಿಗೆ, ಏನು ಲಿಂಗಮ್ಮನವರ ಸ್ವಭಾವ ಕಂಡು. ಆ ಪರಮಾತ್ಮ ಎಂತ ಒಳ್ಳೆಯ ಹೆಂಡತಿಯನ್ನ, ಎಂತ ಒಳ್ಳೆಯ ಬಾಳ ಸಂಗಾತಿಯನ್ನ ನನಗೆ ಕರುಣಿಸಿದ ಭಗವಂತನಿಗೆ ಧನ್ಯವಾದ ಹೇಳ್ತಾರೆ ಓಂಕಾರ ಶೆಟ್ಟಿ. ಹೀಗೆ ಅವರಿಬ್ರು ಪ್ರಸಾದ ಮಾಡಿ ವಿಶ್ರಾಂತಿ ಮಾಡ್ತಾರೆ. ಈ ಗೌರಾಂಬೆ ಸ್ವಭಾವ ಲಿಂಗಮ್ಮನಿಗೆ ಗೊತ್ತಾಗ್ಬಿಡುತ್ತೆ. ಬಂದ ಮೇಲೆ ಈಗ ಗೊತ್ತಾಗುತ್ತಲ್ಲ, ಎಲ್ಲದಕ್ಕೂ ಸಿಟ್ಟು, ಎಲ್ಲಾ ಕೆಲಸ ನಾನೇ ಮಾಡ್ಬೇಕು, ನೀವು ಪೂಜೆ ಧ್ಯಾನ ಮತ್ ದಿನಂಪ್ರತಿ ಬೆಳಗ್ಗೆ ಎದ್ದು ಲಿಂಗ ಪೂಜೆ ಮಾಡ್ಕೊಂಡು ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋ ಪರಿಪಾಠ ಲಿಂಗಮ್ಮಂದು. ಸೊ ನೀ ದಿನಾ ದೇವಸ್ಥಾನಕ್ಕೆ ಹೋದ್ರೆ ಮನೆ ಕೆಲಸ ಯಾರು ಮಾಡ್ಬೇಕು ಅನ್ನೋದು ಗೌರಾಂಬೆಯ ಜಗಳ. ಸೊ ಇವ್ರ ಸ್ವಭಾವ ತಿಳ್ಕೊಂಡು ಇಬ್ರು ಗಂಡ ಹೆಂಡತಿ ಬೇಗ ಎದ್ದು, ಲಿಂಗಮ್ಮನು ಕೂಡ ಬೇಗ ಎದ್ಬಿಟ್ಟು ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು, ಅಂದ್ರೆ ಒಂದ್ ಮಗು ಇರುತ್ತೆ ಶಿವದೇವ ಶೆಟ್ಟಿಗೆ, ಆ ಮಗು ಮೇಲೆ ಆ ಮಗು ನೆಪ ಮಾಡ್ಕೊಂಡು ಜಾಸ್ತಿ ಕೆಲಸ ಮಾಡ್ತಿರಲ್ಲ. ನಾವು ನೋಡ್ತಿರ್ತೀವಿ ಕೆಲವೊಂದು ಕುಟುಂಬಗಳಲ್ಲಿ ಇದೇ ರೀತಿ ಸ್ವಭಾವದವರು ವಾರಗಿತ್ತಿಯರು ಇರ್ತಾರೆ, ಇವಾಗ್ಲೂ ನೋಡ್ತೀವಿ. ತುಂಬಾ ಪ್ರೀತಿಯಿಂದ ಇರುವಂತ ಸಂಸಾರಗಳನ್ನು ನಾವು ನೋಡ್ತೀವಿ. ಇಲ್ಲ ಇರ್ಲಿ, ಅದು ಅವ್ರವ್ರ ಸ್ವಭಾವ ಹೋಗುತ್ತೆ. ಈಗ ಲಿಂಗಮ್ಮ ಅವಳ ಅಕ್ಕನ ಸ್ವಭಾವ ನೋಡ್ಕೊಂಡು ಬೇಗ ಎದ್ದು ಮನೆ ಕೆಲಸ ಎಲ್ಲಾ ಮುಗಿಸಿ, ತನ್ನ ಪಾಲಿನ ಕೆಲಸ ಎಲ್ಲಾ ಮುಗಿಸ್ಬಿಟ್ಟು ದಿನ ದೇವಸ್ಥಾನಕ್ಕೆ ಹೋಗಿ ಬರೋದು, ಅವ್ರು ಬಂದ ಮೇಲೆ ಪ್ರಸಾದ, ಈ ರೀತಿ ನಡೀತಾ ಇರುತ್ತೆ. ಹೀಗೆ ನಡೀತಾ ಇರ್ಬೇಕಾದ್ರೆ ಒಂದು ದಿನ ಶಿವದೇವ ಶೆಟ್ಟಿಗೆ ಯೋಚನೆ ಬರುತ್ತೆ, ಮನಸ್ಸಿನಲ್ಲೇ ಯೋಚನೆ ಮಾಡ್ತಾನೆ, ಅಥವಾ ಗಂಡ ಹೆಂಡತಿ ಮಾತಾಡ್ಕೊಳ್ತಾರೆ, ಏನಿದು ಅಂದ್ರೆ ಇಬ್ರು ಅಣ್ಣ ತಮ್ಮ ಒಂದೇ ಮನೇಲಿ ವಾಸ ಮಾಡ್ತಿರ್ತಾರೆ. ಇವನ್ ನೋಡಿದ್ರೆ ಮದ್ವೆ ಆದ್ಮೇಲೆ ಬದ್ಲಾಗ್ತಾನೆ, ಚೆನ್ನಾಗಿ ವ್ಯಾಪಾರ ಮಾಡ್ತಾನೆ, ಸಂಪಾದನೆ ಮಾಡ್ತಾನೆ ಅಂತ ನಾವು ತಿಳ್ಕೊಂಡಿದ್ರೆ, ಮದ್ವೆ ಆದ್ಮೇಲೂ ಕೂಡ ಬಂದ್ ಹೆಂಡತಿನೂ ಕೂಡ ಅವನಿಗೆ ಸಪೋರ್ಟು, ಇಬ್ರು ಮತ್ತೆ ಅದೇ ದೇವ್ರು ದಿಂಡ್ರು ಪರೋಪಕಾರ ಅಂತ ನೆಡ್ತಾ ಇದ್ರೆ, ನಾಳೆ ಸಂಪಾದನೆ ನಾನ್ ಚೆನ್ನಾಗಿ ಮಾಡೋನು, ನಾಳೆ ನಾನ್ ಸಂಪಾದನೆ ಮಾಡಿದ್ರಲ್ಲಿ ಇವನಿಗೆ ನಾನ್ ಪಾಲು ಕೊಡ್ಬೇಕಾಗತ್ತೆ, ಇವನ್ ಚೆನ್ನಾಗಿ ಸಂಪಾದನೆ ಮಾಡಲ್ಲ ಅಂತ ಯೋಚನೆ ಬರುತ್ತ್ರಿ ಅವ್ರ ಮನಸ್ಸಲ್ಲಿ, ಶಿವದೇವ ಶೆಟ್ಟಿ ತಲೆಯಲ್ಲಿ. ಇದ್ಯಾಕೋ ಸರಿ ಹೋಗ್ತಾ ಇಲ್ಲ. ಒಂದಿನ ಹೀಗೆ ಸಂದರ್ಭ ನಡೆಯುತ್ತೆ, ವ್ಯಾಪಾರದಲ್ಲಿ ಮೋಸ ಮಾಡ್ತಿರ್ತಾನೆ ಯಾರು, ಶಿವದೇವ ಶೆಟ್ಟಿ. ಮೋಸ ಅಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಹೆಚ್ಚು ರೇಟ್ ಕೊಡೋದು ಗಿರಾಕಿಗಳಿಗೆ, ಮತ್ತೆ ಏನು ಸಾಮಗ್ರಿಗಳನ್ನ ಕಲಬೆರಕೆ ಈ ತರ ಕೊಡೋದು ಒಂದು ಗಮನಕ್ಕೆ ಬಂದಾಗ ಓಂಕಾರ ಶೆಟ್ಟಿ ಅವರಿಗೆ ವಿರೋಧ ಮಾಡ್ತಾರೆ ಅಣ್ಣಂಗೆ. ಏನಣ್ಣ ನೀನ್ ಈ ರೀತಿ ಮಾಡ್ತಾ ಇದೀಯಾ, ಜನರಿಗೆ ಮೋಸ ಮಾಡ್ತಿದೀಯಾ, ಭಗವಂತ ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ, ಪ್ರಾಮಾಣಿಕವಾಗಿ ದುಡಿದು ಸಂಪಾದನೆ ಮಾಡಿ ಕಾಯಕ ಮಾಡಿ, ನಮ್ಗೇನು ಸಂಪಾದನೆ ಮಾಡದೇ ಇದ್ರೂ ಚಿಂತೆ ಇಲ್ಲ, ಇದ್ದದ್ರಲ್ಲಿ ಗಂಜಿ ಕುಡಿದು ಜೀವನ ಮಾಡ್ಬೇಕು, ಅದು ಭಗವಂತನ ದಾರಿ, ಅದರಿಂದ ನಾವು ಭಗವಂತನ ಕರುಣೆ ಒಲುಮೆಯನ್ನು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ನೀನ್ ಯಾಕೆ ಹೀಗ್ ಮಾಡ್ತಾ ಇದೆಯಲ್ಲ, ಹೀಗ್ ಮಾಡೋದು ಸರಿ ಇಲ್ಲ ಅಂತ ವಿರೋಧ ಮಾಡಿದಾಗ ಶಿವದೇವ ಶೆಟ್ಟಿ ಸಿಟ್ಟು ಮಾಡ್ತಾನೆ ಅವನು. ಸೊ ಅದೇ ಸಿಟ್ಟಲ್ಲೇನೆ ಒಂದಿನ, ಇಲ್ಲ ಇದು ಯಾಕೋ ಸರಿ ಹೋಗ್ತಾ ಇಲ್ಲ,
ನಿನ್ ಪಾಲ್ ನೀ ತಗೊಂಡ್ ಹೋಗ್ಬಿಡು, ನಿನಗೆ ಇವತ್ತು ಬುದ್ಧಿ ಬರಲ್ಲ, ನಿನ್ ಬೇರೆ ಹೋದ್ಮೇಲೆ ಬುದ್ಧಿ ಬರುತ್ತೆ ಅಂತ ಹೇಳ್ಬಿಟ್ಟು ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮನವರ ಮನೆಯಿಂದ ಆಚೆ ಹಾಕ್ತಾರೆ. ನಿನ್ ಪಾಲ್ ನೀ ತಗೊಂಡ್ ಹೋಗು ಅಂತ. ಅವರು ಯಾವುದಕ್ಕೂ ಹೆದರ್ಲಿಲ್ಲ, ಅಧೀರ ಆಗ್ಲಿಲ್ಲ, ಚಿಂತೆ ಮಾಡ್ಲಿಲ್ಲ. ಆಗ್ಲಿ, ನಮಗೆ ಕಾಯೋನು ಭಗವಂತ ಅನ್ನೋನು ಮೇಲೆ ಇದ್ದಾನೆ, ಅವನ್ ಕಾಯ್ದೆ ಕಾಯ್ತಾನೆ. ಸೊ ಅವನನ್ನೇ ನಾವು ನಂಬ್ಕೊಂಡು ಇಲ್ಲಿವರೆಗೂ ಜೀವನ ಮಾಡಿದ್ದು, ಇನ್ ಮುಂದೇನು ಅವನ ಮೇಲೆ ಭಾರ ಹಾಕಿ ನಾವು ಜೀವನ ಮಾಡ್ತೀವಿ, ಏನ್ ತೊಂದರೆ ಇಲ್ಲ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಅವ್ರಿಗೇನು ಸಿಟ್ಟು ಮಾಡ್ದೇನೆ ತಮ್ಮದ ಎಲ್ಲ ತಗೊಂಡು ಬೇರೆ ಮನೆ ಮಾಡ್ಕೊಂಡು ಜೀವನ ಪ್ರಾರಂಭ ಮಾಡ್ತಾರೆ. ಉಡುತಡಿಯಲ್ಲಿ ತುಂಬಾ ಒಳ್ಳೆಯ ಮನಿತನ, ಅಂದ್ರೆ ಎಲ್ಲರಿಗೂ ಇವ್ರ ಮನಿತನ ಕಂಡ್ರೆ ತುಂಬಾ ಪ್ರೀತಿ, ತುಂಬಾ ಗೌರವ. ಮತ್ತೆ ಅದೇ ರೀತಿ ಓಂಕಾರ ಶೆಟ್ಟಿ ಅಂದ್ರೆ ಎಲ್ಲರಿಗೂ ಬಹಳ ವಾತ್ಸಲ್ಯ, ಪ್ರೀತಿ, ಹಿರಿಯರಿಗೆಲ್ರಿಗೂ. ಮನೆಯ ಊರವರೆಲ್ಲ ಯೋಚನೆ ಮಾಡ್ತಾರೆ, ಅಯ್ಯೋ ಏನಪ್ಪಾ ಈ ಹುಡುಗನ್ ಹೊರಗೆ ಹಾಕ್ಬಿಟ್ರು, ಈ ಹುಡುಗ ಚೆನ್ನಾಗಿ ಬಾಳ್ತಾನೋ ಇಲ್ಲೋ. ಅಂದ್ರೆ ಯಾವ ರೀತಿ ಅವ್ರು ಚಿಂತೆ ಮಾಡ್ತಿದ್ರು ಅಂದ್ರೆ, ಎಲ್ಲರಿಗೂ ಇನ್ನೊಬ್ರಿಗೂ ಉಪಕಾರ ಮಾಡೋದು, ತನ್ನ ಜೀವನದ ಬಗ್ಗೆ ಯಾವತ್ತೂ ಚಿಂತೆ ಮಾಡ್ತಾ ಇರ್ಲಿಲ್ಲ ಓಂಕಾರ ಶೆಟ್ಟಿ ಅವರು. ಹೇಗೋ ಏನೋ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಜೀವನ ನಡೆಯುತ್ತೆ ಗೊತ್ತಿಲ್ಲ. ಇವತ್ತು ಭಗವಂತನನ್ನ ಯಾರು ಸಂಪೂರ್ಣವಾಗಿ ನಂಬಿ ಸಂಪೂರ್ಣ ಶರಣಾಗತಿ ಹೊಂದಿ ಜೀವನ ಮಾಡ್ತಿರ್ತಾರೆ, ಅವರನ್ನು ಯಾವತ್ತೂ ಭಗವಂತ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನ ನಾವು ನೋಡಿರ್ತೀವಿ, ಸ್ವತಃ ನಾವು ಕೂಡ ಅನುಭವಕ್ಕೆ ತಂದ್ಕೊಂಡಿರ್ತೀವಿ ಅಲ್ವಾ. ಸೊ ಹೀಗೆ ಅವರು ಯಾವತ್ತೂ ಅವ್ರ ವ್ಯಾಪಾರದಲ್ಲಿ ಹಿಂದೆ ಬೀಳಲ್ಲ, ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ತುಂಬಾ ಬೇಗ ವ್ಯಾಪಾರದಲ್ಲಿ ಮೇಲೆ ಬರ್ತಾನೆ ಓಂಕಾರ ಶೆಟ್ಟಿ. ಎಲ್ಲರಿಗೂ ತುಂಬಾ ಸಂತೋಷ ಊರಲ್ಲಿ. ಹೀಗೆ ಅವ್ರು ವ್ಯಾಪಾರ ಮಾಡಿ ಮಾಡಿ ಊರಲ್ಲಿ ಅವ್ರಿಗೆ ಕಲ್ಯಾಣ ಶೆಟ್ರು ಅಂತ ಬಿರುದು ಕೂಡ ಬಂದಿರುತ್ತೆ. ಒಳ್ಳೆ ಮನಿತನ, ತುಂಬಾ ಸಂತೋಷವಾಗಿ ಜೀವನ ನಡೆದಿರುತ್ತೆ. ಹೀಗೆ ನಡೀತಿರ್ಬೇಕಾದ್ರೆ ಉಡುತಡಿಯಲ್ಲಿ ಒಬ್ರು ಶಿವಾಚಾರ್ಯರೆಂಬ ಶೈವಾಚಾರ್ಯರ ಗುರುಗಳು ಬರ್ತಾರೆ. ತುಂಬಾ ತಪೋನಿಷ್ಠರು, ಧ್ಯಾನಸ್ಥರು, ಹಿರಿಯ ಜೀವಿಗಳು ಆ ಊರಿಗೆ ಬರ್ತಾರೆ. ಬಂದು ಅಂದ್ರೆ ವಯಸ್ಸು ಆಗಿರುತ್ತೆ ಅವ್ರಿಗೆ. ಸೊ ಎಲ್ಲರೂ ಈ ಗುರುಗಳಿಗೆ ನಡ್ಕೊಳ್ತಾರೆ, ಮಲ್ಲಯ್ಯನ ಗುಡಿ ಕಟ್ಟಿಸ್ತಾರೆ. ಅಲ್ಲಿ ಕಟ್ಟಿಸ್ಬಿಟ್ಟು ಹೀಗೆ ಪ್ರತಿದಿನ ಧ್ಯಾನ ಸತ್ಸಂಗಗಳು ಆ ದೇವಸ್ಥಾನದಲ್ಲಿ ನಡೀತಾ ಹೋಗ್ತಾವ. ಆ ಶೈವಾಚಾರ್ಯ ಹಿರಿಯ ಗುರುಗಳು ಏನಿರ್ತಾರಲ್ಲ, ವಯಸ್ಸಾಗಿರ್ತಾರೆ. ಸೊ ಅವ್ರಿಗೆ ಪ್ರತಿ ವರ್ಷ ಹೋಗಿ ಮಲ್ಲಿಕಾರ್ಜುನನ ದೇವಸ್ಥಾನಕ್ಕೆ ಹೋಗಿ ಅನುಷ್ಠಾನ ಮಾಡಿ ಬರಲು ಅಷ್ಟು ಅಶಕ್ತರಾದ ಕಾರಣದಿಂದ ಅವರು ಅದೇ ದೇವಸ್ಥಾನದಲ್ಲಿ ನೆಲೆಸ್ತಾರೆ. ಹೀಗೆ ಹೋದಾಗ ಒಬ್ಬ ಮರಿ ಅಂದ್ರೆ ಇನ್ನೊಬ್ರು ಸೇವಕರನ್ನ ನೇಮಕ ಮಾಡ್ತಾರೆ. ಇನ್ನೊಬ್ರು ಯಾರೋ ಸಾಧಕರ ಊರಿಗೆ ಬಂದಾಗ ಅವರ ಪೂರ್ವಾಶ್ರಮದ ಹೆಸರು ಬದಲು ಮಾಡಿ ಶಿವಾಚಾರ್ಯ ಗುರುಲಿಂಗ ಅಂತ ಅವ್ರಿಗೆ ನಾಮಕರಣ ಮಾಡಿ ಆ ದೇವಸ್ಥಾನದಲ್ಲಿ ಪಾಠ ಪ್ರವಚನಗಳೆಲ್ಲ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭ ಆಗುತ್ತೆ. ಎಲ್ಲರೂ ಕೂಡ ಉಡುತಡಿಯ ಎಲ್ಲ ಜನರು ಕೂಡ ಆ ದೇವಸ್ಥಾನಕ್ಕೆ ನಡ್ಕೊಳ್ತಾ ಪ್ರತಿದಿನ ಸತ್ಸಂಗಗಳು ಪ್ರವಚನ ನಡೀತಾ ಹೋಗ್ತಾವು. ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿ ಸಂತೋಷವನ್ನ ಪಡ್ತಾ ಇರ್ತಾರೆ. ಓಂಕಾರ ಶೆಟ್ಟಿ ಲಿಂಗಮ್ನವರು ಕೂಡ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ರು, ಪ್ರವಚನ ಎಲ್ಲ ಇರ್ತಾ ಇರ್ಲಿಲ್ಲ. ಇದೆಲ್ಲ ಪ್ರಾರಂಭ ಆದ್ಮೇಲೆ ಅವರು ಕೂಡ ಅವರ ಗುರುಗಳ ಒಂದು ಭಕ್ತಿಗೆ, ಅವರ ಜ್ಞಾನಕ್ಕೆ ಮಾರು ಹೋಗಿ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ನವರು ಮಂತ್ರೋಪದೇಶವನ್ನ ತಗೊಳ್ತಾರೆ. ಆ ಗುರುಗಳ ಹತ್ರ ತಗೊಂಡು, ಮಂತ್ರೋಪದೇಶ ಅಂದ್ರೆ ನಿಮ್ಗೆಲ್ಲ ಗೊತ್ತು, ದೀಕ್ಷೆ ತಗೊಳ್ತಾರೆ. ದೀಕ್ಷೆ ತಗೊಂಡು ಜೀವನವನ್ನ ಇನ್ನೂ ಸಂತೋಷವಾಗಿ ನಡೆಸಲು ಪ್ರಾರಂಭ ಮಾಡ್ತಾರೆ. ಆಮೇಲೆ ಆ ಗುರುಗಳೇನಿರ್ತಾರಲ್ಲ, ಪ್ರತಿ ಒಂದು 3 ತಿಂಗಳಿಗೊಮ್ಮೆ ಮಲ್ಲಯ್ಯನಿಗೆ ಅಂದ್ರೆ ಕದಳಿಗೆ ಹೋಗಿಬಿಟ್ಟು, ಶ್ರೀಶೈಲಕ್ಕೆ ಹೋಗ್ಬಿಟ್ಟು ಅನುಷ್ಠಾನ ಮಾಡಿಬಿಟ್ಟು ಬರುವಂತ ಪರಿಪಾಠವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಹೀಗೆ 1 ವರ್ಷ 2 ತಿಂಗಳು 3 ತಿಂಗಳಿಗೆ ಬರೋರು 4 ತಿಂಗಳು 5 ತಿಂಗಳಾದ್ರೂ ಕೂಡ ವಾಪಸ್ ಬರೋದಿಲ್ಲ. ಗುರುಗಳು ಅನುಷ್ಠಾನದಲ್ಲಿ ಕೂತಿರ್ತಾರೆ. ಸೊ ಅವ್ರು ಬರೋವರೆಗೂ ಒಬ್ರು ಸೇವಕನ, ಒಬ್ರು ಪೂಜಾರಿನ ನೇಮಕ ಮಾಡ್ಕೊಳ್ತಾರೆ, ಮಲ್ಲಿಕಾರ್ಜುನ ಅನ್ನೋರ್ನ. ಆ ವ್ಯಕ್ತಿ ಆ ಮಠದ ಎಲ್ಲ ಕೆಲಸ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ನಡೀತಾ ಇರುತ್ತೆ. ಯಾಕೆ ಗುರುಗಳು ಬರಲೇ ಇಲ್ಲ ಅಂತ ಎಲ್ಲರೂ ಒಂದು ಯೋಚನೆಯಲ್ಲಿ ಉಡುತಡಿಯ ಜನರೆಲ್ಲ ಮುಳುಗಿರ್ತಾರೆ. ಹೀಗೆ ಅಲ್ಲಿ ಜೀವನ ನಡೆಯುತ್ತೆ. ಸೊ ಅದರ ಕೆಲಸ ಕಾರ್ಯಗಳನ್ನ ಆ ಸೇವಕ ನಡೆಸ್ತಾ ಇರ್ತಾನೆ.
ಹೀಗೆ ನಡೀತಾ ಇರುತ್ತದೆ ಇವ್ರ ಜೀವನ. ಇನ್ನ ಮುಂದಿಂದು ಅಧ್ಯಾಯವನ್ನ ನಾಳಿನ ದಿನ ನೋಡೋಣ. ಒಟ್ಟಿನಲ್ಲಿ ಓಂಕಾರ ಶೆಟ್ಟಿ ಲಿಂಗಮ್ಮನವರ ಜೀವನವನ್ನ ನಾವು ನೋಡಿದಾಗ ಅದಕ್ಕಿಂತ ಮುಖ್ಯವಾಗಿ ಮಾತಾಜಿಯವರು ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ಇನ್ನು ಮುಂದಿಂದೆಲ್ಲ ಇನ್ನ ಅವರಿಗೆ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮನವರಿಗೆ ಮಗು ಆಗುತ್ತೆ. ಆ ಮಗು ಆಗ ಪ್ರಸಂಗ ಇರಬಹುದು, ಅವರ ತಾಯಿತನದ ಏನು ಸಂತೋಷ ಇರುತ್ತಲ್ಲ ಆ ಸಂದರ್ಭವನ್ನ ತುಂಬಾ ಅದ್ಭುತವಾಗಿ ಮಾತಾಜಿಯವರು ಕಟ್ಕೊಟ್ಟಿದ್ದಾರೆ. ಸೊ ಆ ಒಂದು ಮುಂದಿನ ಭಾಗವನ್ನ ನಾಳಿನ ದಿನ ನೋಡ್ತಾ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣ.